ಇಂದಿನ ಸಂದರ್ಶನದ ಮುಖ್ಯ ಅತಿಥಿಗಳು ಕಾದಂಬರಿಕಾರರು, ಕವಿಗಳು, ರಾಜ್ಯದ ಹೆಮ್ಮೆಯ ಕವಿಗಳು ಮತ್ತು ಲೇಖಕರು ಮತ್ತು ಉಪನ್ಯಾಸಕರು, ಜಿಲ್ಲೆಯ ಹೆಮ್ಮೆಯ ಉಪನ್ಯಾಸಕರು ಶ್ರೀ ಗುರುಪ್ರಸಾದ್ ವೈದ್ಯರವರಿಗೆ ನಮಸ್ಕಾರಗಳು. ಸರ್ ನಮಸ್ಕಾರ. ಸರ್, ನಮ್ಮ ವೀಕ್ಷಕರ ಬಳಗಗೆ ನಿಮ್ಮ ಕಡೆಯಿಂದ ಒಂದು ಸಣ್ಣ ಕಿರುಪರಿಚಯ. ಸಂದರ್ಶನಕ್ಕಿಂತಲೂ ಮೊಟ್ಟ ಮೊದಲಿಗೆ ಮಾನವ ಜನಾಂಗದ ಒಳಿತಿಗಾಗಿ, ಮಾನವ ಕುಲದ ಶ್ರೇಯಾಭಿವೃದ್ಧಿಗಾಗಿ ನನ್ನ ಜನ್ಮಸ್ಥಳ ರಾಯಚೂರು ಜಿಲ್ಲೆಯ ಮುಂಡ್ರಿಗಿ ಅಂತಕ್ಕಂತಹ ಸ್ಥಳದಲ್ಲಿ ಜನ್ಮ ಆಯಿತು. ನಮ್ಮ ತಂದೆ ಕೃಷ್ಣ ಭಟ್ ವೈದ್ಯ ಅಂತ. ನಮ್ಮ ತಂದೆಯವರ ಕೊಪ್ಪಳದವರು. ನಮ್ಮ ತಾಯಿಯವರು ಸುಂದರಾಬಾಯಿ ವೈದ್ಯ ಅಂತ. ನಮ್ಮ ತಂದೆಯವರು ಮತ್ತು ಅವರ ಹಿರಿಯರೆಲ್ಲರೂ ಗ್ರಾಮೀಣ ಭಾಗದಲ್ಲಿ. ನನ್ನ ಹೆಸರು ಗುರುಪ್ರಸಾದ್ ವೈದ್ಯ ಅಂತ. ನಮ್ಮ ತಂದೆಯವರ ಹೆಸರು ಕೃಷ್ಣ ಭಟ್ ವೈದ್ಯ ಅಂತ. ಮೂಲದಲ್ಲಿ ಅವ್ರದ್ದು ಕೊಪ್ಪಳ. ಗ್ರಾಮೀಣ ಭಾಗದಲ್ಲಿ ನಮ್ಮ ತಂದೆಯವರು, ನಮ್ಮ ತಾತನವರು ವೈದ್ಯಕೀಯ ವೃತ್ತಿಯನ್ನು ಕೈಗೊಂಡ ಕಾರಣಕ್ಕಾಗಿ ವೈದ್ಯ ಅಂತಕ್ಕಂಥದ್ದು ನಮ್ಮ ಅಡ್ಡಸರಾಗಿಯೂ ಸಹ ಬಂದಿದೆ. ನಮ್ಮ ತಾಯಿಯವರು ಸುಂದರಬಾಯಿ ವೈದ್ಯ ಅಂತ. ಇಲ್ಲೇ ಯಾದಗಿರಿಯ ತಾಲೂಕು ಪಂಚಾಯತ್ನಲ್ಲಿ ಸುಮಾರು 30 ವರ್ಷಗಳ ಕಾಲ ಸರ್ಕಾರಿ ನೌಕರಿಯಲ್ಲಿದ್ದು ತಮ್ಮ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ತಾಯಿಯವರಂದ್ರೆ ಗೌರ್ಮೆಂಟ್ ಸರ್ಕಾರಿ ತಾಲೂಕು ಪಂಚಾಯತ್ನಲ್ಲಿ ಗ್ರಾಮ ಸೇವಿಕೆಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ನಿಮ್ಮ ಕೈ ಬರವಣಿಗೆಯಲ್ಲಿ ಎಲ್ಲಿವರೆಗೂ ಎಷ್ಟು ಪ್ರಕಟಣೆ ಸರ್? ಕೃತಿಗಳಾಗಲಿ, ಕಥೆಗಳಾಗಲಿ? ನನ್ನ ಮೊದಲ ಕೃತಿ ಬಾಳ ಚಿಂತನ 1993ರಲ್ಲಿ ನಾವಿನ್ನೂ ವಿದ್ಯಾರ್ಥಿ ಆಗಿರುವಾಗಲೇ ಅದು ಪ್ರಕಟಗೊಂಡಿತ್ತು. ನಂತರದಲ್ಲಿ ನಮ್ಮ ಯಾದಗಿರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಭಾವಸಿಂಧು ಅಂತಕ್ಕಂತಹ ಒಂದು ಕೃತಿ, ಕವನ ಸಂಕಲನ ಪ್ರಕಟ ಆಯಿತು. ನಂತರದಲ್ಲಿ ಕಲಬುರಗಿಯ ಸಿದ್ಧಲಿಂಗೇಶ್ವರ ಪ್ರಕಾಶನದಿಂದ ಸತ್ಯಮೇವ ಜಯತೆ ಎನ್ನುವ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಹೋರಾಟಗಾರರ ಕುರಿತಾಗಿರ್ತಕ್ಕಂತಹ ಕೃತಿ 3ನೇದಾಗಿ ಪ್ರಕಟ ಆಯಿತು. ನಂತರದಲ್ಲಿ ಧರ್ಮಜ್ಞಾನ ಸಂಗಮ ಅಂತಕ್ಕಂಥದ್ದು ಬರುವ ಡಿಸೆಂಬರ್ 15ಕ್ಕೆ ಸುರಪುರದ ಪ್ರಕಾಶ್ ಅಂಗಡಿಯವರ ಸುರಪುರ ಪ್ರಕಾಶನದ ವತಿಯಿಂದ ಪ್ರಕಟವಾಗತಕ್ಕಂತಹ ಸಂದರ್ಭಗಳಿವೆ. ಈಗ ಸರ್, ಮುಂಬರುವಂತ ಯಾವುದು ಪ್ರಕಟಣೆಗೆ ಸಿದ್ಧ ಆಗಿರುವಂತ ನಿಮ್ಮ ಲೇಖನ? ಸಾಹಿತಿ ಸದಾ ಅಧ್ಯಯನಶೀಲನಾಗಿರಬೇಕು. ಸಾಹಿತಿ ಸದಾ ಪ್ರಚಲಿತ ವಿದ್ಯಮಾನಗಳಿಗೆ ಜೊತೆಯಾಗಿ ತನ್ನ ಲೇಖನವನ್ನು ಬರಿತಾ ಇರಬೇಕು ಅಂತಕ್ಕಂಥ ಹಿನ್ನೆಲೆಯಿಂದ ನಮ್ಮ ಕನ್ನಡ ಸಂಸ್ಕೃತಿ ಬಗ್ಗೆ, ಕನ್ನಡ ಸಂಸ್ಕೃತಿ ಎನ್ನುವ ಪುಸ್ತಕ, ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಅಲ್ಪ ಕಾಲದಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ನೀಡಿರ್ತಕ್ಕಂಥ ಶಂಕರನಾಗ್ ನೆನಪುಗಳು ಕುರಿತಾಗಿ ಪುಸ್ತಕ, ಜೊತೆಗೆ ಯಾದಗಿರಿಯ ಖ್ಯಾತ ಉದ್ಯಮಿಗಳಾಗಿದ್ದಂತಹ ಸಂಗಣ್ಣ ಬಾಡದ್ ಅವ್ರ ಬಗ್ಗೆನೂ ಸಹ ಒಂದು ವ್ಯಕ್ತಿ ಚಿತ್ರಣ, ಮತ್ತು ಜೊತೆಯಾಗಿ ನಮ್ಮ ಭಾಗದ ಇನ್ನಿತರ ಕಲಾವಿದರುಗಳ ಬಗ್ಗೆನೂ ಸಹ ಈಗಾಗಲೇ ಪುಸ್ತಕ ಸಿದ್ಧ ಆಗ್ತಾ ಇದೆ. ಅಂದ್ರೆ ಶಂಕರನಾಗ್ ಬಗ್ಗೆ ಜೀವನ ಚರಿತ್ರೆ ಸರ್, ಸಿನಿಮಾ ಯಾವಾಗ ಅವರು ಸಂಪೂರ್ಣ ಜೀವನ ಆಧಾರಿತ, ಯಾವಾಗ ಅವರು ಚಿತ್ರರಂಗಕ್ಕೆ ಪ್ರವೇಶ ಪಡೆದು ಆ ಭೀಕರ ಆಕ್ಸಿಡೆಂಟ್ ನಲ್ಲಿ ಮರಣ ಹೊಂದುವವರೆಗಿನ ಅವಧಿ, ಆ ಅವಧಿಯಲ್ಲಿ ಇಡೀ ಅವರ ಬದುಕನ್ನ ಚಿತ್ರಣ ಮಾಡಿಕೊಡ್ತಕ್ಕಂತಹ ಪುಸ್ತಕ ಅದು ಸಿದ್ಧವಾಗಿದೆ. ನಿಮ್ಗೆ ಆಸಕ್ತಿ ಹೆಂಗ್ ಸರ್ ಹುಟ್ಟಿದ್ದು? ಕಥೆ, ಕಾದಂಬರಿ, ನಿಮ್ ಪ್ರೇರಣೆ ಯಾರು? ಅದು ಬಹುಶಃ 9ನೇ ತರಗತಿ ಇರಬಹುದು. ನಾನು ಅವಾಗ ನಮ್ಮ ದೊಡ್ಡಪ್ಪ ದಿವಂಗತ ಗಣೇಶ್ ಭಟ್ರವರ ಆಶ್ರಯದಲ್ಲಿದ್ದೆ. ಆವಾಗಲೇನೆ ಅದು ಗಂಗಾವತಿಯಿಂದ ಹೊರಡ್ತಾ ಇತ್ತು ಒಂದು ಪತ್ರಿಕೆ. ಆ ಪತ್ರಿಕೆ ಹೆಸರು ನೆನಪಾಗ್ತಾ ಇಲ್ಲ. ಹಾಗೆ ಮೊದಲ ಅದು ಕವನ ಕೊಟ್ಟೆ, ಅದು ಜಗತ್ತು ಅಂತ. ಏನುಂಟು ಜಗದಲ್ಲಿ ನೀ ಹೇಳು ಚೆಲುವೆ, ಹುಟ್ಟು ಸಾವುಗಳ ಮಧ್ಯೆ ಗೊಂದಲಮಯ ಲೋಕದಲ್ಲಿ ಅಂತಕ್ಕಂತಹ ಒಂದು ಕವನ ಅದರಿಂದ ಆ ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಆವತ್ತಿನಿಂದಲೂ ಸಹ ಇವತ್ತಿನವರೆಗೂ ಒಂದಲ್ಲ ಒಂದು ಪ್ರಕೃತಿ, ನಿಸರ್ಗದ ಬಗ್ಗೆ ಅಥವಾ ಇನ್ನಿತರ ಯಾವುದೇ ಸಮಸ್ಯೆಗಳ ಬಗ್ಗೆ ಬರೆಯುವ ಬಗ್ಗೆ ಕುತೂಹಲ ಮೂಡಿಸ್ತಕ್ಕಂತಹ ವಿಚಾರಗಳ ಕುರಿತು ಬರಹ ರೂಪದಲ್ಲಿ ಅವನ್ನ ತರತಕ್ಕಂತಹ ಪ್ರಯತ್ನ ಇಂದಿಗೂ ಕೂಡ ನಡೆದಿದೆ. ಹಾಗೆ ವಿದ್ಯಾರ್ಥಿ ದಶೆಯಿಂದಲೇ ಬರ್ದಿದ್ದೀರಾ ಅಂತ ಕೇಳ್ಬಿಟ್ಟೆ, ಸಂಭಾಷಣೆ ಮಾಡಿದ್ರೆ ಅಂತ ಕೇಳ್ಬಿಟ್ಟೆ, ನಿರೂಪಣೆ ಮಾಡಿದ್ರೆ ಅಂತ ಕೇಳ್ಬಿಟ್ಟೆ, ಅದ್ರ ಬಗ್ಗೆ ಅನುಭವ ಹೇಳೋದು? ಬರಹ ವೃತ್ತಿ ಅನೇಕ ಬರಹಗಳಿಗೆ ಸ್ಫೂರ್ತಿ ಆಗ್ತದೆ. 1990ರ ದಶಕದಲ್ಲಿ ಗ್ರೀನೋಬಲ್ಸ್ ಪತ್ರಿಕೆಯಲ್ಲಿ ಕೂಡ ಅನೇಕ ಲೇಖನಗಳು
90ರಲ್ಲಿ. ಒಂದು ವಿದ್ಯಾರ್ಥಿ ದಶೆಯಿಂದಲೇ ಯಾದಗಿರಿ ಜಿಲ್ಲಾ ಹೋರಾಟದಲ್ಲಿಯೂ ಸಹ ನಾವು ಭಾಗವಹಿಸಿದ್ವಿ. ಆ ಒಂದು ಜಿಲ್ಲಾ ಯಾದಗಿರಿ ಜಿಲ್ಲಾ ಹೋರಾಟ ಸಮಿತಿ ಜಿಲ್ಲೆಯನ್ನಾಗಿ ಹೋರಾಟ ಮಾಡುವಲ್ಲಿ ಸುರಪುರ, ಶಾಪುರ, ಯಾದಗಿರಿಯಲ್ಲಿ ತೀವ್ರ ಸ್ಪರ್ಧೆ ಇತ್ತು. ಈ ಸಂದರ್ಭದಲ್ಲಿ ಯಾದಗಿರಿನೇ ಆಗ್ಬೇಕು, ರೈಲ್ವೆ ಅನುಕೂಲ ಇದೆ, ನೀರಿನ ಅನುಕೂಲ ಇದೆ ಅಂತಕ್ಕಂಥ ಕಾರಣಕ್ಕಾಗಿ 3 ವರದಿಗಳಲ್ಲಿ 2 ವರದಿಗಳು ಯಾದಗಿರಿ ಜಿಲ್ಲೆ ಆಗ್ಬೇಕಂತಾನೆ ತಮ್ಮ ತೀರ್ಪನ್ನು ಕೊಟ್ಟಿದ್ದು. ಈ ಸಂದರ್ಭದಲ್ಲಿ ನಾವು ನಮ್ಮ ಯಾದಗಿರಿ ಜಿಲ್ಲಾ ಹೋರಾಟ ಸಮಿತಿ ಅಂತೂ ಕೂಡ ಇತ್ತು. ಆ ಸಮಿತಿ ವತಿಯಿಂದ ಅನೇಕ ಬಾರಿ ಹೋರಾಟಗಳನ್ನ ಕೈಗೊಂಡು ರೈಲು ರೋಕೋದಲ್ಲಿಯೂ ಸಹ ಭಾಗವಹಿಸಿ, ಜೊತೆಗೆ ಲೇಖನಗಳ ಮೂಲಕ ಗ್ರೀನ್ ನೋಬಲ್ಸ್ ಪತ್ರಿಕೆ ಗುಲ್ಬರ್ಗದಿಂದ ಬರ್ತಾ ಇತ್ತು ಅವಾಗ. ಅದರಲ್ಲಿ ವರದಕ್ಷಿಣೆ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ನಿತರ ಪರೀಕ್ಷೆಗಳನ್ನು ಎದುರಿಸುವುದು ಹೇಗೆ ಅಂತ ಆಗಿರ್ಬೋದು, ಹೀಗೆ ವಿದ್ಯಾರ್ಥಿಗಳಿಗೆ ಮತ್ತು ಸಮಾನಾಂತರ ಸಾಮಾಜಿಕ ವಿಚಾರಗಳನ್ನ ಕುರಿತಾಗಿ ಆಗಲೇ ನಾವು ಲೇಖನಗಳನ್ನ ಪ್ರಕಟ ಮಾಡಿಬಿಟ್ಟಿದ್ದೇವೆ. ಇದು ಇನ್ನೊಂದ್ಸರಿ ಅದು ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ದೂರದ ರಾಜ್ಯದಲ್ಲೆಲ್ಲ ಆಗಿದೆ. ಮದ್ರಾಸ್, ಮುಂಬೈ ಅಥವಾ ಕೆಲವೊಂದು ಕಡೆ ಬೇರೆ ರಾಜ್ಯದಲ್ಲಿ ಆಗಿದೆ ಮತ್ತು ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಆಗಿದೆ. ಈ ನಮ್ಮ ಯಾದಗಿರಿ ಜಿಲ್ಲೆ ಆಗಿ ಸುಮಾರು 14 ವರ್ಷ ಆಯಿತು. ಸೊ ನಮ್ಮ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡುವಂಥ ನಿರೀಕ್ಷೆ ಜನ ಇಟ್ಕೋಬೋದಾ ಅಂತ? ಕನ್ನಡ ಸಾಹಿತ್ಯ ಪರಿಷತ್ತು ಅಂದರೆ ಅದು ಇಡೀ ಕನ್ನಡಿಗರ ಒಂದು ಅಭಿಮಾನದ ಸಂಕೇತ. ಈ ಕಾರಣಕ್ಕಾಗಿ ಜಿಲ್ಲೆ ಇರ್ಬೋದು ಅಥವಾ ತಾಲೂಕು ಇರ್ಬೋದು ಅಥವಾ ಹೋಬಳಿ ಮಟ್ಟದಲ್ಲೇ ಇರ್ಬೋದು, ನಮ್ಮ ಕನ್ನಡ ಈ ಸಮ್ಮೇಳನಗಳು ಜಾತ್ರೆಯ ರೂಪದಲ್ಲಿ ನಡಿಬೇಕು ಅಂತಂದ್ರೆ ಅದು ಎಲ್ಲ ಸಮಾನ ಮನಸ್ಕರು ಸೇರ್ಬೇಕು. ಜೊತೆಗೆ ತನು ಮನ ಧನಗಳನ್ನು ನೀಡ್ತಕ್ಕಂಥವರೆಲ್ಲ ಒಗ್ಗಟ್ಟಾಗಬೇಕು. ಅನೇಕ ಜನ ದಾನಿಗಳಿದ್ದಾರೆ, ಅನೇಕ ಜನ ಪ್ರಾಯೋಜಕರು ಸಹ ಇದ್ದಾರೆ. ಮತ್ತು ಕನ್ನಡದ ಕಾರ್ಯಕ್ಕಾಗಿ ಮುನ್ನುಗ್ಗುವ ಮುಂಬರ್ತಕ್ಕಂತಹ ದಿನಗಳಲ್ಲಿ ಸಾಕಷ್ಟು ಕನ್ನಡ ಜಾತ್ರೆಗಳು ನಡೀತವೆ ಅಂತಕ್ಕಂತಹ ಭರವಸೆ ನನಗಿದೆ. ಅಂದ್ರೆ ನಮ್ಮ ಜಿಲ್ಲೆ ಒಗ್ಗಟ್ಟಿಲ್ಲ ಅಂತ ಹೇಳ್ತೀವಿ. ಒಗ್ಗಟ್ಟಿದೆ ಸಣ್ಣ. ಆಮೇಲೆ ಮೇಲಾಗಿ ಈ ಕಳೆದ ಕೆಲವು ವರ್ಷಗಳಿಂದ ಕರೋನಾ ಆಗಿರ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳಿಂದಾಗಿ ಸಂದರ್ಭಗಳಲ್ಲಿ ಜನ ಇಲ್ಲಿ ಮುಖ್ಯವಾಗಿ ನಮ್ಮ ಈ ಪರಂಪರೆಯ ಜೊತೆಗೆ ಸ್ವಲ್ಪ ಹಿನ್ನಡೆಯನ್ನು ಸಹ ಅನುಭವಿಸ್ತಾ ಇದೆ ನಮ್ಮ ಈ ಒಂದು ಪರಂಪರೆ. ಒಂದು ಎರಡನೇದು, ಕೇವಲ ಅಧ್ಯಕ್ಷರಾದವರು ಪದಾಧಿಕಾರಿಗಳಾದವರು ಮಾತ್ರನೇ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋದೇನಿಲ್ಲ. ಪ್ರತಿ ಶಾಲೆ, ಪ್ರತಿ ಕಾಲೇಜು, ಪ್ರತಿ ವಿದ್ಯಾರ್ಥಿಗಳು, ಕನ್ನಡ ಪರ ಸಂಘಟನೆಗಳು ಒಂದು ಸಮಾನ ಮನಸ್ಕತೆಯಿಂದ ಒಂದು ಪೂರ್ವಭಾವಿ ಸಭೆ ಮಾಡಿಕೊಂಡು ಈ ಭಾಗದಲ್ಲಿ ಕನ್ನಡ ಜಾನಪದ, ಕನ್ನಡ ತತ್ವಪದ, ಕನ್ನಡಕ್ಕೆ ಸಂಬಂಧಿಸಿದ ಸಾಕಷ್ಟು ಕೆಲಸಗಳು ಮುಂದುಗಡೆಯೂ ಕೂಡ ಆಗ್ತವೆ ಅನ್ನುವ ಆಶಾಭಾವ ನಮ್ಮದು. ಇತ್ತೀಚೆಗೆ ಕೆಲವು ಪುಸ್ತಕಗಳಾಗ್ಲಿ, ಪತ್ರಿಕೆಗಳಾಗ್ಲಿ, ಆಮೇಲೆ ಕೃತಿ ಕಾದಂಬರಿಗಳಾಗ್ಲಿ ಓದುವಂತ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ ಈ ಮೊಬೈಲ್ ಬಂದಾಗಲಿಂದ, ಸೋಷಿಯಲ್ ಮೀಡಿಯಾ. ಒಂದು ವಿಚಾರ ಇಷ್ಟೇ, ಒಂದು ಮಗ್ಗಲು ಮಾತ್ರ ಬದಲಾವಣೆ ಆಗಿದೆ. ಇನ್ನು ಎಷ್ಟೋ ಜನ ಪುಸ್ತಕ ಪ್ರೇಮಿಗಳು ಇದ್ದಾರೆ. ಇನ್ನು ಎಷ್ಟೋ ಜನ ಪುಸ್ತಕಗಳು ಹಾಗೆ ನೋಡಿದ್ರೆ ಕನ್ನಡದ ಹಳೆಯ ಮ್ಯಾಗಜಿನ್ಸ್ಗಳಾದ ಮಯೂರ, ತುಷಾರ, ಕರ್ಮವೀರ, ತರಂಗ, ಹಂಗ ನೋಡಿದ್ರೆ ಇವುಗಳ ಯುಗ ಮುಗಿಬೇಕಾಗಿತ್ತು. ಆದರೆ ಆ ಎಲ್ಲ ಪತ್ರಿಕೆಗಳು ಹಿಂದಿನಗಿಂತಲೂ ಹೆಚ್ಚು ವಿನ್ಯಾಸದಲ್ಲಿ ವರ್ಣರಂಜಿತವಾಗಿ ಅರ್ಥಪೂರ್ಣ ಲೇಖನಗಳನ್ನು ಹೊಂದಿ, ಜೊತೆಗೆ ಹೊಸ ಹೊಸ ಲೇಖಕರನ್ನ ಹುಟ್ಟಾಕ್ತಕ್ಕಂತಹ ಒಂದು ಪರಂಪರೆ ಇಂದಿಗೂ ಕೂಡ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇದೆ, ಪತ್ರಿಕಾ ಇತಿಹಾಸದಲ್ಲಿದೆ. ಈ ಕಾರಣಕ್ಕಾಗಿ ಇವತ್ತಿಗೂ ನಾವು ನೋಡ್ತಾ ಇದ್ದೇವೆ ದೀಪಾವಳಿ ವಿಶೇಷ ಸಂಚಿಕೆಗಳನ್ನ ಪ್ರತಿಯೊಂದು ಚಿಕ್ಕ ಚಿಕ್ಕ ಪತ್ರಿಕೆಗಳು ಸಹ ರೂಪಿಸಿ ಹೊರತರ್ತಾ ಇದೆ ಅಂತಕ್ಕಂಥದ್ದು ಗಮನಿಸಬೇಕು. ಜೊತೆಗೆ ಕನ್ನಡಕ್ಕೆ ಇನ್ನೂ ಸಹ ಆಶಾವಾದ ಇದೆ. ಕನ್ನಡ ಹೀಗೆ ನಾಶವಾಗ್ತಕ್ಕಂತಹ ಭಾಷೆ ಅಲ್ಲ ಅಂತಕ್ಕಂಥದ್ದು ನಮಗೆ ಈಗಾಗಲೇ ಗೊತ್ತಿದೆ. ಈ ವಿಶೇಷ ಸಂದರ್ಭದಲ್ಲಿ ನಾವು ಸುರಪುರದ ಬುದ್ಧಿವಂತ ಶೆಟ್ಟರನ್ನ ನೆನಪಿಸ್ಕೊಳ್ಬೇಕು. ಸುತ್ತಲಿನ ವಾತಾವರಣ ಇಂಗ್ಲಿಷ್ ಮಯವಾದಾಗ ಅವರ ಸುರಪುರದಲ್ಲಿ ಕನ್ನಡ ಸಂಘವನ್ನ 1943ರಲ್ಲೇ ಪ್ರಾರಂಭಿಸಿ ಕನ್ನಡ ಕಟ್ಟುವ ಕಾರ್ಯಕ್ಕೆ ಕೈ ಜೋಡಿಸಿದ ಹಾಗೆ ಇನ್ನೂ ಅಂತಹ ಮಹನೀಯರು ಇದ್ದಾರೆ. ಅಂತ ಮಹನೀಯರನ್ನ ಗುರುತಿಸುವ ಅಂತ ಮಹನೀಯರನ್ನ ನಾವು ಹುಡುಕ್ತಕ್ಕಂತ ಕೆಲಸ ಮಾಡಿದ್ವಿ ಅಂತಂದ್ರೆ ಸುಮಾರು ಜನ ಹೊಸದಾಗಿ ಬಂದಂತೆಲ್ಲ ಕನ್ನಡದ ಕಾರ್ಯ, ಕನ್ನಡದ ಈ ಕೈಂಕರ್ಯ ನಿರಂತರವಾಗಿ ನಡೀತದೆ ಅಂತಕ್ಕಂಥ ಆಶಾವಾದ ನಂದು. ಇನ್ನು ಸ್ವಲ್ಪ ಉತ್ತರ ಕನ್ನಡದ ಕವಿಗಳು ಅಂತ ಅಥವಾ ಈ ಭಾಗದ ಕವಿಗಳು, ಕಾದಂಬರಿಗಾರರು
ಸರ್ಕಾರ ಆಗಲಿ, ಕನ್ನಡ ಸಾಹಿತ್ಯ ಪರಿಷತ್ ಆಗಲಿ, ಅಥವಾ ಸಂಬಂಧಪಟ್ಟ ಯಾರೇ ಆಗಲಿ, ಅವರು ಈ ಕಡೆ ಭಾಗವಂತ ಕವಿಗಳಿಗೆ, ಉಪನ್ಯಾಸಕರಿಗೆ, ಲೇಖಕರಿಗೆ ಅಷ್ಟೊಂದು ಗೌರವ ಅಥವಾ ಪ್ರಶಸ್ತಿ, ಆಮೇಲೆ ಅವರಿಗೆ ಅಲ್ಪ ಸ್ವಲ್ಪವಾಗಿ ವೇದಿಕೆ ಸಿಗದವರು ಅಂತ ಪ್ರಯತ್ನ ಆಗ್ತಾ ಇದೆ. ಇತ್ತೀಚೆಗೆ ನಾವು ಗಮನಿಸುವುದಾದ್ರೆ, ಕಳೆದ 10 ವರ್ಷಗಳಿಂದ ನಾವು ನೋಡುವುದಾದ್ರೆ, ನಮ್ಮ ಶ್ರೀ ಗಂಗಾವತಿ ಪ್ರಾಣೇಶ್ ಆಗಿರ್ಬೋದು, ನಮ್ಮ ಯಾದಗಿರಿಯ ಬಸವರಾಜ ಮಹಾಮನಿ ಆಗಿರ್ಬೋದು, ನಮ್ಮ ಭಾಗದ ಮತ್ತು ಹಾಸ್ಯದ ಮೂಲಕವಾಗಿ ನಮ್ಮ ಉತ್ತರ ಕರ್ನಾಟಕದ ಸಂಸ್ಕೃತಿಯನ್ನ ವಿಶ್ವದಾದ್ಯಂತ ಅವರು ಪ್ರಸಾರ ಮಾಡ್ತಾ ಇದ್ದಾರೆ. ಇದರರ್ಥ ನಮ್ಮ ಸಂಸ್ಕೃತಿಯಲ್ಲಿ ಬಲ ಇದೆ, ಇದರರ್ಥ ನಮ್ಮ ಸಾಹಿತ್ಯದಲ್ಲಿ, ನಮ್ಮ ಜೀವನ ಶೈಲಿಗಳಲ್ಲಿ ಮೌಲ್ಯಗಳಿವೆ ಅಂತ ಅರ್ಥ ಇದೆ. ಮತ್ತು ಇತ್ತೀಚೆಗೆ ಹಂಸಲೇಖ ಅಂತಕ್ಕಂತಹ ನಾದಬ್ರಹ್ಮ ಅಂತಕ್ಕಂತಹ ಹಂಸ ಲೇಖರವರು, ಸಂಗೀತ ನಿರ್ದೇಶಕರು, ನಮ್ಮ ಭಾಗದ ಅನೇಕ ಕಲಾವಿದರನ್ನ, ಗಾಯಕರನ್ನ ಕರೆಸಿ ಅವ್ರ ಕೈಲಿ ಆಡಿಸ್ತಕ್ಕಂತಹ ಎಷ್ಟೋ ನಿದರ್ಶನಗಳನ್ನ ನಾವು ಇವತ್ತು ನೋಡಿದ್ದೇವೆ, ನೋಡ್ತಾನೂ ಇದ್ದೇವೆ. ಹೀಗೆ ನಮ್ಮ ಕನ್ನಡ ಚಲನಚಿತ್ರರಂಗ ಉತ್ತರ ಭಾರತದ ಅದಂತೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೆಚ್ಚು ಗಮನವನ್ನು ನೀಡ್ತಾ ಇದೆ. ಮತ್ತು ಉತ್ತರ ಕರ್ನಾಟಕಕ್ಕೆ ಸಂಬಂಧಿಸಿದ ಅನೇಕ ಚಿತ್ರಗಳು ಇವತ್ತು ಚಿತ್ರರಂಗದಲ್ಲಿ ಅವಿಭಾಜ್ಯ ಅಂಗವಾಗ್ತಾ ಇವೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ನಮ್ಮ ಉತ್ತರ ಕರ್ನಾಟಕದ ಜೀವನ ಶೈಲಿ, ಭಾಷೆಗೆ ಉಜ್ವಲ ಭವಿಷ್ಯವಿದೆ ಅಂತ ಹೇಳಿದ್ರೆ ತಪ್ಪಾಗದು. ಇನ್ನೊಂದು ಜನರಲಿ ಬೇಸಿಕಲಿ ಚರ್ಚೆ ಆಗ್ತಿರುತ್ತೆ, ಯಾವುದೋ ಒಂದು ನಾರ್ಮಲ್ ಆಗಿ ಚರ್ಚೆ ಆಗುತ್ತೆ, ಯಾವುದೋ ಒಂದು ಕವಿ ಆಗಲಿ ಅಥವಾ ಹಿರಿಯ ವ್ಯಕ್ತಿವಾಗಲಿ, ಮುಖಂಡರಾಗಲಿ, ಒಂದು ಪಕ್ಷಕ್ಕೆ ಅದು ಸಪೋರ್ಟ್ ಆಗಿ ಮಾತಾಡಿದ್ರೆ ಅವ್ರಿಗೊಂದು ಪ್ರಶಸ್ತಿ, ಅವ್ರಿಗೊಂದು ಗೌರವ, ಇಂಥ ಒಂದು ಚರ್ಚೆ ಆಗ್ತಿರುತ್ತೆ. ಆ ವಿರುದ್ಧ ಮಾತಾಡಿದ್ರೆ ಆ ವ್ಯಕ್ತಿಗೆ ಆ ಪ್ರಶಸ್ತಿ ಇಲ್ಲ. ಈ ಒಂದು ಪ್ರಶಸ್ತಿ ಯೂಶಲಿ ಪಕ್ಷಗಳಿಗೆ ಸಪೋರ್ಟ್ ಮಾಡುವಂತ ಒಂದು, ಇದು ಏನು ಇವತ್ತಿನ ಸಮಸ್ಯೆ ಅಲ್ಲ. ಇದು ವಿಶೇಷವಾಗಿ ಕಳೆದ ಅನೇಕ ವರ್ಷಗಳಿಂದ ಯಾವಾಗ ಪ್ರಶಸ್ತಿಗಳು ಬರ್ತಾವೋ ಅವಾಗೆಲ್ಲ ವಾದಗಳು, ವಿವಾದಗಳು, ಆಮೇಲೆ ಪ್ರಾದೇಶಿಕ ಅಸಮತೋಲನ ಅನ್ನೋದು ಇವೆಲ್ಲ ನಿರಂತರವಾಗಿ ನಡೆದೇ ಬಂದಿವೆ. ಆದಷ್ಟು ಕೂಡ ನಮ್ಮ ಭಾಗದಲ್ಲಿ ಪ್ರತಿಭೆಗಳಿಗೆ ಇಲ್ಲಿ ಅವಕಾಶಗಳು ಸಿಗ್ತದೆ ಅಂತಕ್ಕಂತಹದ್ದನ್ನ ನಾವು ಮನಗಾಣಬೇಕು. ಮತ್ತು ನಮಗೆ ಪ್ರೈಸ್ ಬರಲಿಲ್ಲ ಅಂದ ತಕ್ಷಣ ನಮಗೆ ಕೊಡುಗೆ ಇಲ್ಲ ಅಂತ ಅರ್ಥ ಅಲ್ಲ. ಹೀಗಾಗಿ ನಮ್ಮ ಪ್ರತಿಭೆ ಯಾವತ್ತಿಗೂ ಸಹ ಸಮಾಜಮುಖಿ ಆಗಿತ್ತು ಅಂದರೆ ಇವತ್ತಿಲ್ದ ನಾಳೆ ಆ ಪ್ರಶಸ್ತಿ ನಮಗೆ ಒಲಿತದೆ. ನಮ್ಮ ಮನೆಯ ಬಾಗಿಲುವರೆಗೂ ಆ ಪ್ರಶಸ್ತಿ ನಮ್ಮನ್ನು ಹುಡುಕೊಂಡು ಬರಲಿ ಅನ್ನುವ ಮನೋಭಾವ ನಮಗೆ ಇರಬೇಕು. ಅದು ನಮಗೆ ಇರತಕ್ಕಂತಹ ಮೊದಲ ಆತ್ಮ ವಿಶ್ವಾಸ ಅಂತಕ್ಕಂಥ. ಇಲ್ಲ, ಕೆಲವೊಂದು ಕಡೆ ಚರ್ಚೆ, ಸಾಮಾಜಿಕ ಜಾಲತಾಣ ತುಂಬಾ ಜಾಸ್ತಿ ಚರ್ಚೆ ಆಗ್ತದೆ. ಒಂದು ಪಕ್ಷಕ್ಕೆ ಸೀಮಿತವಾಗಿ ಮಾತಾಡಿದ್ರೆ, ಅದಕ್ಕೆ ಸಪೋರ್ಟ್ ಆಗಿ ಮಾತಾಡಿದ್ರೆ ಅವ್ರ ಪ್ರಶಸ್ತಿ ಫಿಕ್ಸ್ ಅನ್ನೋ ಒಂದು ವಿಚಾರ ಆಗಲ್ಲ. ಹಂಗಾಗಿ ಕೇಳುವಂಥ ಪ್ರಶ್ನೆ ಆಗ್ತದೆ. ಇನ್ನೊಂದು ಹೆಸರು, ಈಗ ನಮ್ಮ ಕನ್ನಡ ಭಾಷೆ ಬರೋದ್ರೆ, ನಮ್ಮ ಭಾಷೆ ಸುಮಾರು ಕನ್ನಡ ಅನ್ನೋ ಶಬ್ದನೇ 5,000 ವರ್ಷ ಹಳೆಯದು. ಸೊ ನಮ್ಮ ಕರ್ನಾಟಕ ಕಡೆಯಿಂದನೇ, ಕನ್ನಡದವರಿಂದನೇ ಸ್ವಲ್ಪ ಕನ್ನಡನ ಕಡೆಗಣನೆ ಆಗ್ತಾ ಇದೆ. ಈಗ ತೆಲುಗು ಮಾತಾಡ್ತಾರೆ, ಹಿಂದಿಯವ್ರು ಬಂದರೆ ಹಿಂದಿ ಮಾತಾಡ್ತಾರೆ. ಈ ತೆಲುಗು ಬೇರೆ ಭಾಷೆ ಬಗ್ಗೆ ವ್ಯಾಮೋಹನ ಅಥವಾ ಕನ್ನಡ ಬಗ್ಗೆ ಕೀಳರಿಮೆ ಅಂತ ಏನಂತ ಅರ್ಥ? ಬಹುಮುಖ್ಯವಾಗಿ ನಮ್ಮ ಸರ್ಕಾರಗಳು ಸಹ ಅನೇಕ ತಪ್ಪು ನಿರ್ಧಾರಗಳನ್ನ ಕೈಗೊಳ್ತಾ ಇವೆ. ಒಂದು ಸಿಟಿಯನ್ನ, ಒಂದು ಕನ್ನಡ ರಾಜಧಾನಿಯನ್ನ ITBT ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಇಟ್ಟುಕೊಂಡು ಆ ನಗರವನ್ನ ಒಂದು ವಿಶ್ವವಿಖ್ಯಾತ ನಗರವನ್ನಾಗಿ ಮಾಡಬೇಕು ಅನ್ನುವ ದೃಷ್ಟಿಕೋನದಿಂದ, ಆ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಆ ನಗರವನ್ನು ನಿರ್ಮಾಣ ಮಾಡ್ತಾ ಹೋಗ್ತಕ್ಕಂಥದ್ದು ಅಪಾಯಕಾರಿ ಸನ್ನಿವೇಶ ಇದೆ. ವಿಶ್ವವಿಖ್ಯಾತ ಹೆಸರು ಮಾಡುವಂತ ವಿಷಯದಲ್ಲಿ ವಿಶ್ವವಿಖ್ಯಾತ ಇರುವಂತ ಕನ್ನಡದ ಶಬ್ದ ಮರೆಯಾಗ್ತಾ ಆಗ್ತದೆ, ನುಡಿ ಮರೆಯಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರ ಆಗಿರ್ಬೋದು, ಕನ್ನಡ ಸಂಸ್ಕೃತಿ ಇಲಾಖೆ ಆಗಿರ್ಬೋದು, ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದೆ. ಆ ಮೂಲಕವಾಗಿ ಕನ್ನಡವನ್ನ ಕನ್ನಡದಲ್ಲೇನೆ, ಕನ್ನಡ ನಾಡಿನಲ್ಲೇ ಶಕ್ತಿಶಾಲಿ ಮಾಡ್ತಕ್ಕಂತಹ ಸಾಕಷ್ಟು ಅವಕಾಶಗಳಿವೆ. ಇಲ್ಲ, ಬೇರೆ ರಾಜ್ಯಕ್ಕೆ ಹೋದ್ರೆ, ತಮಿಳು ರಾಜ್ಯಕ್ಕೆ ಹೋದ್ರೆ ತಮಿಳು ಬಿಟ್ಟು ಬೇರೆ ಭಾಷೆ ಹಾಡಲ್ಲ ಸರ್. ಅವ್ರು ಬರುತ್ತೆ, ಬೇರೆ ಹಿಂದಿ, ಇಂಗ್ಲಿಷ್ ಯಾವ ಬೇಕಾದ್ರೂ ಭಾಷೆ ಬರುವಂತ ಶಕ್ತಿ ಅವ್ರಿಗಿದೆ, ಅವ್ರು ಮಾತಾಡುವಂತ ಶಕ್ತಿನೇ ಇದೆ. ಆದ್ರೂ ಅವ್ರ ಭಾಷೆನ ಫಸ್ಟ್ ಪ್ರಾತಿನಿಧ್ಯ ಕೊಡ್ತಾರೆ, ಮೊದಲೇ ನಮ್ಮ ಭಾಷೆ ಇರಬೇಕು ಅಂತ ಒಂದು ಮನಸ್ಥಿತಿ ನಮ್ಮ ಕನ್ನಡಿಗರಿಗೆ ಇಲ್ಲ. ಹಾಗ ನೋಡಿದ್ರೆ ನಾವು 8 ಜ್ಞಾನಪೀಠಗಳು ಪ್ರಶಸ್ತಿಗಳು ಅಂತ ಹೆಮ್ಮೆಯಿಂದ ಹೇಳಿಕೊಂತೀವಿ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ನಮಗೆ ಇರೋದು. ಜೊತೆಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಕೂಡ ಕರ್ನಾಟಕದವರು ಪಡೆದಿದ್ದಾರೆ. ವೀರಪ್ಪ ಮೊಯ್ಲಿ ಅವರಂತಕ್ಕಂಥದ್ದು ನಮಗೆಲ್ಲ ಹೆಮ್ಮೆಯ ವಿಚಾರವೇ ಸರಿ. ಆದರೆ ಆ ಪರಂಪರೆಯನ್ನ, ಆ ಕ್ರಮವನ್ನ ನಾವು ಮಕ್ಕಳಲ್ಲೂ ಮತ್ತು ಉಪನ್ಯಾಸಕರಲ್ಲೂ ಶಿಕ್ಷಕರಲ್ಲೂ ಬೆಳೆಸಬೇಕು. ಕನ್ನಡ ಪ್ರೇಮದ ಒಂದು ಅಭಿರುಚಿಯನ್ನ
ಬೆಳೆಸುವ ಮೂಲಕ, ಮಾತಾಡುವ ಮೂಲಕ, ಜನಪದ ಸಾಹಿತ್ಯದ ಮೂಲಕ ಶಾಲಾ ಕಾಲೇಜುಗಳಲ್ಲಿ 1 ತಾಸಾದರೂ 2 ತಾಸಾದರೂ ನೃತ್ಯ, ಸಂಗೀತ, ಚಿತ್ರಕಲೆ, ಕನ್ನಡಕ್ಕೆ ಸಂಬಂಧಿಸಿದಂಥ ಇಂಥ ಒಂದು ಪಠ್ಯೇತರ ಚಟುವಟಿಕೆಗಳನ್ನು ಮೂಡಿಸಿದರೆ ಮತ್ತು ಶಿಕ್ಷಕರು ಅದರಲ್ಲಿ ಪರಿಣಾಮಕಾರಿಯಾಗಿ ಭಾಗಿಯಾದರೆ ಕನ್ನಡ ಇನ್ನೂ ಬೆಳೀಲಿಕ್ಕೆ ಅವಕಾಶ ಇದೆ. ಸರ್, ಈ ಇತ್ತೀಚೆಗೆ ಸ್ವಲ್ಪ ಜಾತೀಯತೆ ತುಂಬ ಜಾಸ್ತಿ ಆಗ್ತಾಯಿದೆ ಸರ್. ಪ್ರತಿಯೊಂದು ವಿಷಯದಲ್ಲೂ, ಪ್ರತಿಯೊಂದು ಕ್ಷೇತ್ರದಲ್ಲೂ ಜಾತೀಯತೆ ತುಂಬ ಕಾಡ್ತಾ ಇದೆ. ಪ್ರತಿಯೊಂದು ಎಲ್ಲ ಚಿಕ್ಕ ಮಕ್ಕಳಿಂದ ಬಡವರಿಂದ ಹಿಡಿದು ನಾವೊಂದು ಮಂದಿ ಶ್ರೀಮಂತರಿಗೂ ನಾವೊಂದು ಜಾತಿಯ ಒಂದು ಈ ವೈರಸ್ ಥರ ಹರಡ್ತಾ ಇದೆ. ಅತಿ ಹೆಚ್ಚು ವೈರಸ್ ಅದು. ಇದ್ರ ಬಗ್ಗೆ ಏನು ಕಡಿವಾಣ ಹಾಕೋದಿದೆ, ಜಾತೀಯತೆಯನ್ನು ಕಡಿವಾಣ ಹಾಕೋದು. ಭಾರತೀಯರಾದ ನಾವು ಇಂದು ಮುಖ್ಯವಾಗಿ 3 ಪರಂಪರೆಗಳನ್ನು ಕಡೆಗಣಿಸಿದ ಪರಿಣಾಮವಾಗಿ ಈ ಸಮಸ್ಯೆಯನ್ನು ಎದುರಿಸಬೇಕಾಗಿದೆ. ಮೊದಲನೇದಾಗಿ ನಾವು ಸಂತ ಪರಂಪರೆಯನ್ನು ಮರೆತು ಬಿಟ್ಟಿದ್ದೇವೆ, ಸಂತ ಶರಣರ ಪರಂಪರೆಯನ್ನು. ಎರಡನೇದಾಗಿ ನಾವು ಇತಿಹಾಸ ಪರಂಪರೆಯನ್ನು ಸಹ ಮರೆತು ಬಿಟ್ಟಿದ್ದೇವೆ. ಜೊತೆಗೆ ಇತ್ತೀಚೆಗೆ ನಾವು ನಮ್ಮ ಸಂವಿಧಾನದ ಪರಂಪರೆಯನ್ನ, ಸಂವಿಧಾನ ಓದನ್ನ ನಾವು ಪುನಃ ಅದನ್ನ ಮನವರಿಕೆ ಮಾಡಿಕೊಳ್ಳುವ ಮೂಲಕ, ಒಂದು ರೀತಿಯ ಪುನರುಜ್ಜೀವನದ ಮೂಲಕ ಆ ಅಂಶಗಳನ್ನ ತಿಳ್ಕೊಂಡ್ರೆ ಈ ಜಾತಿಯ ಪಿಡುಗಿನ ವಿರುದ್ಧವಾಗಿ ನಾವು ಬಹುದೊಡ್ಡ ಕ್ರಾಂತಿಕಾರಕ ಬದಲಾವಣೆಗಳನ್ನ ಮಾಡಿಕೊಳ್ಳಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನಾವು ಇತಿಹಾಸದಲ್ಲೂ ಸಹ ನೋಡಲಿಕ್ಕೆ ಸಾಧ್ಯವಿದೆ. ಸರ್, ಹಿಂದೆ ಆದ್ರೆ ಅವ್ರಿಗೆ ಶಿಕ್ಷಣ ಇರ್ತಿರ್ಲಿಲ್ಲ, ಮೌಢ್ಯ ಅನ್ನೋ ಒಂದು ಇದರಲ್ಲಿ ಜಾತೀಯತೆ ಮಾಡ್ತಾ ಇದ್ರು. ಇವಾಗ ಶಿಕ್ಷಣ ಸಿಗ್ತಾ ಇದೆ, ಸೋಷಿಯಲ್ ಮೀಡಿಯಾ ಬರ್ತಾ ಇದೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ಲಾಟ್ಫಾರ್ಮ್ ಇದೆ, ದೇಶದ ಬಗ್ಗೆ ಹೊರಗಿನ ಪ್ರಪಂಚ ಹೆಂಗಿದೆ ಜನರಿಗೆ ಗೊತ್ತಾಗ್ತದೆ. ಅಂದ್ರೂ ಈ ಇನ್ನೊಂದು ಈಗ ನೀವು ಮೇಳು ನಾವು ಕೀಳು ಅನ್ನೋ ಒಂದು ವಿಚಾರ ಇನ್ನು ನಮ್ಮ ಜನರಲ್ಲಿ ಅತಿ ಹೆಚ್ಚಾಗಿದೆ. ನಮ್ಮ ದೇಶದಲ್ಲಿ, ಬೇರೆ ದೇಶದಲ್ಲಿ ಅದೊಂದು ಪ್ರಾಬ್ಲಮ್ ಇರುತ್ತೆ, ಆದರೆ ನಮ್ಮ ದೇಶದಲ್ಲಿ ಇದೊಂದು ಅತಿ ಹೆಚ್ಚು ಪ್ರಾಬ್ಲಮ್ ಇರೋದು ಅಂತೂ ನಮ್ಮ ದೇಶದಲ್ಲಿ ಜಾಸ್ತಿಯಾಗಿ ಹೆಚ್ಚಾಗಿ ಕಾಣ್ತಾ ಇದೆ. ಇದನ್ನು ಕಡಿಮೆ ಹಾಕೋದಿದೆ ಅಂತ ಸಮಾಜದ ಸರ್ಕಾರನ ಅಥವಾ ಸಮಾಜನ ಯಾವುದು ಕಡಿಮೆ? ಸಮಾಜದ ಒಂದು ಒಡಕಿಗೆ ಕಾರಣವಾಗಿರ್ತಕ್ಕಂತಹ ಈ ಪಿಡುಗಿಗೆ 12ನೇ ಶತಮಾನದಲ್ಲೇ ಬಸವಣ್ಣನವರು ಬಹುದೊಡ್ಡ ಕ್ರಾಂತಿಯನ್ನ ಜಾರಿಗೆ ತಂದರು. ಆದರೆ ಆ ಕ್ರಾಂತಿ ಆರೋಗ್ಯಕರವಾಗಿ ಮುಂದುವರೆದೇ ಇರತಕ್ಕಂಥದ್ದು ನಮ್ಮ ನಾಗರಿಕತೆಗೆ ಅದೊಂದು ದೌರ್ಭಾಗ್ಯ ಅಂತಲ್ಲ. ಬಸವಣ್ಣ ಫೋಟೋ ಇಟ್ಕೊಂಡು ಪೂಜೆ ಮಾಡಿದ್ರೆ ಬಸವಣ್ಣ ತತ್ವಗಳ ಬಳಕೆ ಮಾಡಲ್ಲ. ಅವರು ಬಸವಣ್ಣ ಫೋಟೋ ಇಟ್ಕೋತೀವಿ, ನಾವು ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೋತೀವಿ, ಅವ್ರು ಹೇಳಿರೋ ಒಂದು ವಿಚಾರ ಬಳಕೆ ಮಾಡಲ್ಲ. ಅವರು ಅವ್ರದ್ದು ಮಾತ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡುವಂತ ಮನಸ್ಥಿತಿ ನಮ್ಮ ಜನರಲ್ಲಿ. ಅವ್ರು ಹೇಳಿರೋದು ಶಬ್ದಗಳನ್ನು ಬಳಸಲ್ಲ ಸಮಾಜವಾಗಿ. ಇಲ್ಲಿ ಬಹುಮುಖ್ಯವಾಗಿ ಚಿಂತನೆಗಳ ಪೂಜೆ, ಆದರ್ಶಗಳ ಪೂಜೆ, ಮಾನವೀಯತೆಯ ಪೂಜೆಗಳು ನೆರವೇರಬೇಕು. ಮತ್ತು ಆಧುನಿಕತೆಯ ಕಾಲದಲ್ಲಿ ವಿಶ್ವ ಮಾನವತೆಯ ಈ ದೃಷ್ಟಿಯಿಂದ ಕುವೆಂಪುರವರು ಸಹ ಇಂಥ ದೊಡ್ಡ ಸಾಹಿತ್ಯ ಪರಂಪರೆಯನ್ನು ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಅಂತಹ ಕುವೆಂಪುರವರನ್ನ, ಬಸವಾದಿ ಶರಣರನ್ನ, ಅವರ ವಿಚಾರಗಳನ್ನ ಅಳವಡಿಸಿಕೊಂಡಾಗ ಮಾತ್ರ ಇಂತಹ ಒಂದು ಪದ್ಧತಿಯನ್ನು ನಾವು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಮತ್ತು ಈಗಾಗಲೇ ಇದ್ದಂತಹ ಬಾಲ್ಯ ವಿವಾಹ ಪದ್ಧತಿಯನ್ನ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಿಟಿಷ್ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಅದನ್ನ ಸತಿ ಪದ್ಧತಿ ಅನ್ನೋದನ್ನ ಅಥವಾ ಇನ್ನಿತರ ದುಷ್ಟ, ವಿಶೇಷವಾಗಿ ಮಹಿಳೆಯರ ಸರ್ವಾಂಗೀಣ ಪ್ರಗತಿಗೆ ಕಂಟಕವಾಗಿದ್ದ ಎಷ್ಟೋ ಅನಿಷ್ಟ ಪದ್ಧತಿಗಳನ್ನ ಕಾನೂನಿನ ಮೂಲಕವಾಗಿ ಹೊಡೆದು ಹಾಕಿದ್ರಂತೆ. ಅದೇ ಪ್ರಕಾರವಾಗಿ ಇವತ್ತು ಸಹ ಶಿಕ್ಷಣದ ಮುಖಾಂತರವಾಗಿ, ಜನಜಾಗೃತಿಯ ಮುಖಾಂತರವಾಗಿ, ಯಾವತ್ತೂ ಒಂದು ಪಕ್ಷಪಾತದ ಹಿನ್ನೆಲೆಯಿಂದ ನೋಡದೆ ನಾವು ಹೇಗಿರಬೇಕು, ಮೊದಲು ನಾವು ಮನುಷ್ಯರಾಗಿ ಬಾಳಬೇಕು ಎನ್ನುವ ಕಲ್ಪನೆ ಮೂಡಿದಲ್ಲಿ ಇದನ್ನು ಮೂಡಿಸ್ತಕ್ಕಂತಹ ಮಾಧ್ಯಮದ ಪಾತ್ರವೂ ಅಷ್ಟೇ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇದೆ. ಏನು ಆತಂಕಗಳು ಇಲ್ಲ. ಇದನ್ನು ಪರಿಣಾಮಕಾರಿಯಾಗಿ ಬಳಸಬೇಕು ಅಂತಕ್ಕಂಥದ್ದೇ ಇಂದಿನ ಬಹುಮುಖ್ಯವಾದ ಒಂದು ಒಗಟು, ಒಂದು ಸಮಸ್ಯೆ ಅಂತಲೂ ಸರಿ. ಈ ಸರ ಇವಾಗ ನಾವು ಕೆಲವೊಂದು ಮಠಗಳಿಗೆಲ್ಲ ಭೇಟಿ ಕೊಟ್ಟಿರ್ತೀವಿ, ದೊಡ್ಡ ದೊಡ್ಡ ಅಲ್ಲೆಲ್ಲ ಮಠಾಧೀಶರು ಯಾವುದೇ ಧರ್ಮ, ಯಾವುದೇ ಜಾತಿ ನೋಡದೆ ಅವ್ರಿಗೆ ಆಹಾರ, ಶಿಕ್ಷಣ ಸಂಪೂರ್ಣವಾಗಿ ಕೊಟ್ಟು ಸಮಾನವಾಗಿ ನೋಡಿಕೊಂಡು ಶಿಕ್ಷಣ ಕೊಡ್ತಿರ್ತಾರೆ. ಅದೇ ರಾಜಕೀಯವಾಗಿ ಸಂಬಂಧಪಟ್ಟರೆ ಅವರು ನಮ್ಮ ಜಾತಿಗೆ CM ಕೊಡಿ, ಮಿನಿಸ್ಟರ್ ಕೊಡಿ ಅನ್ನೋ ಒಂದು ಮೈಂಡ್ ಸೆಟ್ದಲ್ಲಿ ಬಂದ್ಬಿಡ್ತಾರೆ ಸ್ವಾಮೀಜಿಗಳಾಗಲಿ, ಮಠಾಧೀಶರಾಗಲಿ. ಅಲ್ಲಿರುವಂಥ ಸಮಾನತೆ ಈ ರಾಜಕೀಯದಲ್ಲಿ ಯಾಕಿಲ್ಲ ಅಂತ ಇವ್ರಿಗೆ ಅದು ಆ ಕಡೆ ಒಂದು ನನಗೆ ನಮಸ್ಕಾರ ಮಾಡ್ತಾರ
ಮತ್ತೆ ಹೊರಗಡೆ ಹೋಗಿ ಸುಳ್ಳು ಹೇಳೋದು ಅನಾಚಾರ ಮಾಡೋದನ್ನೇ ವೃತ್ತಿ ಮಾಡ್ಕೊಂಡಿದ್ದೀರ. ನೀವು ಬರೇ ಬೇಡ್ರಿ, ಮಠಕ್ಕೆ ಬರಬೇಡ್ರಿ, ಬಂದರೂ ನನಗೆ ನಮಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ ಅಂತಕ್ಕಂತಹ ಮಾತನ್ನು ಹೇಳಿದಕ್ಕಾಗಿ ಅವರ ವೈಚಾರಿಕ ನಿಲುವುಗಳನ್ನ ಇವತ್ತು ಮಠಗಳು ಮತ್ತು ರಾಜಕಾರಣಿಗಳು ಪಾಲನೆ ಮಾಡಿದರೆ ಒಂದು ಕಡೆಯಿಂದ ನಮ್ಮ ಮಠಮಾನ್ಯಗಳ ಸಂಸ್ಕೃತಿನ ಉಳಿಯುತ್ತೆ ಮತ್ತು ನಮ್ಮ ರಾಜಕಾರಣಿಗಳು ಕೆಲವಾದರೂ ನೈತಿಕ ಮೌಲ್ಯಗಳನ್ನು ಕಲಿತುಕೊಳ್ಳುವ ಅವಕಾಶಗಳು ಸಿಗುತ್ತವೆ ಅಂತ. ಅದು ಅತಿ ಹೆಚ್ಚಾಗಿ ಬಳಸ್ಕೋಬೇಕು. ಯಾಕಂದ್ರೆ ಅವರು ಒಂದು ಧರ್ಮ ಪ್ರಚಾರಕ ಅಥವಾ ಒಳ್ಳೆಯದು ಸಮಾನತೆಯಿಂದ ನಡೆಸ್ಕೊಳ್ಳುವಂತ ಮಠಾಧೀಶರೇ ಇರ್ತಾರೆ. ಅದೊಂದು ವಿಚಾರದಾಗ ಬಹಳ ಜನರಿಗೆ ಗೊಂದಲ ಮಾಡುವಂತ ವಿಚಾರಗಳು ತಿಳಿಸ್ತಾ ಇರ್ತಾರೆ ಮಾಧ್ಯಮ ಮುಖಾಂತರ, ಮತ್ತೆ ಅವರು ಖಾಸಗಿ ಮುಖಾಂತರ ತಿಳಿಸ್ತಾ ಇರ್ತಾರೆ. ಹಾಗಾಗಿ ಜನರಲ್ಲಿ ಸುಮ್ಮನೆ ಭೇದ ಇನ್ನೂ ಜಾಸ್ತಿ ಆಗ್ತಿರುತ್ತೆ, ಗಲಭೆಗೊಳ್ಳುವಂತ ಪ್ರಯತ್ನ ಆಗುತ್ತೆ ಅಂತ ಒಂದು ವಿಚಾರ ಹೇಳಿಕೆಗಳನ್ನು. ಆದರೂ ಸಹ ಯಾವುದೇ ಹೇಳಿಕೆ ಕೊಡುವ ಮುಂಚೆ ಅದು ಎಷ್ಟು ಸಮಾಜಕ್ಕೆ ಸೂಕ್ತ, ಅದು ಎಷ್ಟು ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗ್ತದೆ, ನನ್ನ ಮಾತುಗಳು ಅದು ಎಷ್ಟು ಜನರ ಬದುಕನ್ನು ಹೊಂದಾಣಿಕೆ ಮಾಡಿಕೊಳ್ಳೋಕ್ಕೆ, ಬದುಕಿನ ಅರ್ಥವನ್ನು ಹುಡ್ಕೊಳ್ಳೋಕ್ಕೆ, ಬದುಕಿನಲ್ಲಿ ಅರಿವಿನ ಜ್ಞಾನವನ್ನು ಮೂಡಿಸಲಿಕ್ಕೆ ಹೆಲ್ಪ್ ಆಗ್ತದೆ ಅನ್ನೋದನ್ನು ಆ ಧರ್ಮಗುರುಗಳು ಮತ್ತು ಮಠಾಧೀಶರು ಆಲೋಚನೆ ಮಾಡಿ, ವಿಚಾರ ಮಾಡಿ ಮತ್ತು ತಮ್ಮ ಮಾತಿನ ಹಿಂದಿನ ಅರ್ಥವನ್ನು ಗೊಂದಲಕ್ಕೆ ಒಳಪಡಿಸದೆ, ಯಾವತ್ತಿಗೂ ಗೊಂದಲಗಳು ಒಳಗಾಗದಂತೆ ಅವರು ಇಡೀ ಸಮಾಜ, ಇಡೀ ಮುಖ್ಯವಾಗಿರ್ತಕ್ಕಂಥ ಸಮಾಜ ವಾಹಿನಿಗೆ ಬೆಳಕಾಗ್ತಕ್ಕಂತಹ ನುಡಿಗಳನ್ನೇ ಅವರು ನುಡಿಬೇಕು ಅಂತಕ್ಕಂಥದ್ದೇ ನಾನು ಕೊಡುವ ಸಲಹೆ. ಸರ್, ರಾಜಕೀಯವಾಗಿ ಸಂಬಂಧಪಟ್ಟದಾದ್ರೆ ಈಗ ನಮ್ಮ ದೇಶ ಸುಮಾರು 78 ವರ್ಷ ಆಯ್ತು. ನಮ್ಮ ದೇಶದಲ್ಲಿ ಸುಮಾರು 71 ವರ್ಷದಿಂದ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದಲ್ಲಿಂದ ದೇಶ ಡೆವಲಪಿಂಗ್ ಕಂಟ್ರಿ ಅಂತಲೇ ಇದೆ. ಡೆವಲಪ್ಡ್ ಕಂಟ್ರಿ ಅವ್ರ ಲಿಸ್ಟ್ ಇನ್ನೂವರೆಗೂ ಬಂದಿಲ್ಲ. ಸೊ ಆಫ್ಟರ್ 70 years ವರೆಗೂ ಡೆವಲಪ್ ಆಗುವಂತ ದೇಶ ಅಂದ್ರೆ ಇಡೀ ಪ್ರಪಂಚದಲ್ಲಿ ನಮ್ಮ ಒಂದೇ. ನೋಡಿ, ಪ್ರಗತಿ ಅನ್ನೋದು ನಿರಂತರ ಪ್ರಕ್ರಿಯೆ, ನಿರಂತರವಾಗಿ ನಡೆಯೋದು. ಸರ್, ಚಿಕ್ಕ ಚಿಕ್ಕ ದೇಶಗಳೆಲ್ಲ ಅತಿ ಸ್ಪೀಡ್ ಆಗಿ ಟಕ್ಕ ನಾವು ಒಂದು ಪ್ರಗತಿ ಆಗ್ಬಿಡುತ್ತೆ, ಅಭಿವೃದ್ಧಿ ಆಗುತ್ತೆ. ಇಷ್ಟು ದೊಡ್ಡ ಜನಸಂಖ್ಯೆ ಇದ್ರೆ, ಇಷ್ಟು ದೊಡ್ಡ ಇಕ್ವಿಪ್ಮೆಂಟ್ ಇದೆ, ನೈಸರ್ಗಿಕವಾಗಿ ತುಂಬಾ ನಮ್ಮ ಹತ್ರ ಸೌಕರ್ಯಗಳಿದೆ. ಆದ್ರೂ ನಮ್ಮ ದೇಶ ಯಾಕೆ ಅಭಿವೃದ್ಧಿ ಹೊಂದಿರುವ ಲಿಸ್ಟ್ ಅಲ್ಲೇ ಬರ್ತಾ ಇದೆ, ಹೊಂದಿದೆ ಅಂತ ಬರ್ತಾ ಇಲ್ಲ. ನಮ್ಮ ಜನನಾಯಕರು ಅಷ್ಟೇ ಕೇವಲ ಅಧಿಕಾರಕ್ಕಾಗಿ ಅಷ್ಟೇ ಅಲ್ಲದೆ ದೇಶದ ಪ್ರಗತಿಗಾಗಿ ದುಡಿತಕ್ಕಂಥ ಆ ನಾಯಕ ಅಂದ್ರೆ ಆ ನಾಯಕನಲ್ಲಿ ಹಪಹಪಿ ಇರಬೇಕು, ತಳಮಳ ಇರಬೇಕು, ಪ್ರಗತಿಗಾಗಿ ಹಾತೊರೆಯುವ ಮಹತ್ವಾಕಾಂಕ್ಷಿ ಆತ ಆಗಿರಬೇಕು. ಈ ದೃಷ್ಟಿಯಿಂದ ನಾವು ಇವತ್ತು ಸ್ಮರಣೆ ಮಾಡಿಕೊಳ್ಬೇಕು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು, ಮಿನಿಸ್ಟರ್, ಕೃಷಿ ಮಂತ್ರಿ, ಹಸಿರು ಕ್ರಾಂತಿಯ ಕೃಷಿಯಲ್ಲಿ ನೂರಾರು ಸುಧಾರಣೆಗಳನ್ನ ಸ್ವತಃ ಹೋಗಿ ಅಲ್ಲಿ ಭೇಟಿಯಾಗಿ ಜನರ ಕಷ್ಟ ಕಾರ್ಪಣ್ಯಗಳನ್ನ ಕೇಳಿಕೊಳ್ಳುವ ಮೂಲಕ ಮತ್ತು ಯಾರೊಬ್ಬರು ಸಹ ಹಸಿವಿನಿಂದ ಸಾಯುವಂತಾಗಬಾರದು ಅನ್ನೋದಕ್ಕಾಗಿ ಹಸಿರು ಕ್ರಾಂತಿಯ ಮೂಲಕ ಅನೇಕ ಕ್ರಾಂತಿಕಾರಕ ಬದಲಾವಣೆಗಳನ್ನ ಜಾರಿಗೆ ತಂದರು. ಅದೇ ಪ್ರಕಾರವಾಗಿ ನಾಯಕ ಅಂದ್ರೆ ಕೇವಲ ತನ್ನ ಖಾತೆಗಷ್ಟೇ ನಾಯಕ ಆಗಬಾರದು. ನಾಯಕ ಅಂದ್ರೆ ದೇಶದ ಪ್ರತಿನಿಧಿ, ನಾಯಕ ಅಂದ್ರೆ ಜನಪ್ರತಿನಿಧಿ. ನಮ್ಮ ರಾಜ್ಯದವರಿಗಷ್ಟೇ ನಾವು ಮಿನಿಸ್ಟರ್ ಆಗಿವಿ ಅಷ್ಟೇ ಅಲ್ಲ, ಇಡೀ ಜನತೆಯ ಪ್ರತಿನಿಧಿಯಾಗಿ ಅವರು ಹಗಲು ರಾತ್ರಿ ಕೆಲಸ ಮಾಡತಕ್ಕಂತಹ ಮನೋಭಾವನೆಯನ್ನ ಹೊಂದಿರಬೇಕು. ಈವನ್ ಅಬ್ದುಲ್ ಕಲಾಂ ರಂತವರು ಸಹ ರಾಷ್ಟ್ರದ ಪ್ರಗತಿಗಾಗಿ ನಿದ್ದೆ ಮಾಡದೆ ಕೆಲಸ ಮಾಡ್ತಾರೆ ಅಂತಂದ್ರೆ ತಮ್ಮ ಸಮಯವನ್ನ ಬಹುಪಾಲು ಪ್ರಯೋಗಾತ್ಮಕ ಶೀಲವಾಗಿ ಅವರು ಮಾಡ್ತಾರೆ. ಅವರು ನಾಡಿನ ಕಲ್ಪನೆ ಅವರ ದೃಷ್ಟಿಯಲ್ಲಿ ಏನಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಹಾಗೆ ಇಲ್ಲಿ ಜನನಾಯಕ ಆಗಿರ್ಬೇಕು, ಅಂಥವರನ್ನ ನಾವು ಆಯ್ಕೆ ಮಾಡಬೇಕು ಒಂದು, ಅಥವಾ ಅಂಥವರೇ ರಾಷ್ಟ್ರದ ಮುಂಚೂಣಿಯಲ್ಲಿ ಗುರುತರ ಜವಾಬ್ದಾರಿಗಳನ್ನ ವಹಿಸಿಕೊಂಡಾಗ ಮಾತ್ರ ಖಂಡಿತ ಪ್ರಗತಿ ಸಾಧ್ಯ ಆಗ್ತದೆ. ವಿಶೇಷವಾಗಿ ಭ್ರಷ್ಟಾಚಾರ ಚಲನಚಿತ್ರದ ಮೂಲಕವಾಗಿಯೂ ಸಹ ಅದರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಚಲನಚಿತ್ರ ಬಂದಿದೆ ಸರ್. ಅದು ನೋಡ್ತಾರೆ ಅಷ್ಟೇ. ಅದು ಅವ್ರು ಭ್ರಷ್ಟಾಚಾರ ನಿಯಂತ್ರಣ ಮಾಡ್ಬೇಕನ್ನೋ ಒಂದು ಮೈಂಡ್ ಸೆಟ್ ಬರಲ್ಲ ಅವ್ರಿಗೆ. ಸಿನಿಮಾ ನೋಡಿದ್ರೆ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಮೂವಿ ಅಷ್ಟೇ. ಅವ್ರಿಗೆ ದೇಶ ಮುಂದೆ ಹೋಗ್ಬೇಕು, ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕು ಅನ್ನೋ ಮೈಂಡ್ ಸೆಟ್ ಇಲ್ಲ. ಮತ್ತೆ ಅತಿ ಹೆಚ್ಚಾಗಿ ಭ್ರಷ್ಟಾಚಾರ ತೊಡಗೋರು ವಿದ್ಯಾವಂತರೇ, ಅನಕ್ಷರಸ್ಥ ಅಂತ ಅಲ್ಲ. ಅದಕ್ಕೆ ಪರಿಪೂರ್ಣ ಕಲ್ಪನೆ, ರಾಷ್ಟ್ರದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಭಕ್ತಿ ಮತ್ತು ಇತಿಹಾಸ ಪರಂಪರೆ ನೋಡಿಕೊಂಡು ಅವುಗಳನ್ನು ಮನದಟ್ಟು ಮಾಡಿಕೊಂಡು ನಡೆದಾಗ ಮಾತ್ರ ರಾಷ್ಟ್ರ ಖಂಡಿತವಾಗಿಯೂ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಾಗ್ತದೆ.
ಸರ್ ರಾಜಕೀಯ ಬಗ್ಗೆ ಇನ್ನೂ ಒಂದು, ಈಗ ಕೆಲವೊಂದಿಷ್ಟು ಕೆಟ್ಟ ಚಟ ಇದೆ ನಮ್ಮ ಸಮಾಜದ ಮೇಲೆ, ಅಥವಾ ನಮ್ಮ ಪೂರ ಇಡೀ ದೇಶದಲ್ಲೇ ಕೆಟ್ಟ ಚಟ ಇದೆ. ಒಂದು ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋದು, ಒಂದು ದುಡ್ಡು ಕೊಟ್ಟು ಓಟ್ ಹಾಕಿ ಅಂತ ಹೇಳೋದು, ಎರಡು ಅನಾಗರಿಕತೆ ಕೆಲಸ ಇದೆ. ಇದನ್ನ ಕೆಟ್ಟ ಚಟನ ಹೇಗೆ ನಿಭಾಯಿಸೋದು, ಬಿಡಿಸೋದು ಹೇಗೆ ನಮ್ಮ ಜನರಿಗೆ ಅಥವಾ ನಾಯಕರಿಗೆ, ರಾಜಕೀಯದವ್ರಿಗೆ? ಅವ್ರು ದುಡ್ಡು ಕೊಟ್ಟು, ಈಗ ಲಾಸ್ಟ್ ಟೈಮ್ ಒಂದು ಮೊನ್ನೆ ಉಪಚುನಾವಣೆ ನಡೀತು ಸರ್, ಶಿವಗಾಮಿ, ಸಂಡೂರಲ್ಲೆಲ್ಲ. ಅಲ್ಲೆಲ್ಲ ಕೆಲವರು ನಾಯಕರು ದುಡ್ಡು ಕೊಡ್ತಾರೆ ಬೇರೆ ಪಕ್ಷದವರು, ದುಡ್ಡು ತಗೊಂಡು ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಅನ್ನೋ ಇಂಥ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಡುವಂತ ನಾಯಕರು ಇದ್ದಾರೆ. ನೋಡಿ, ಇದು ಮಾನವ ಸಹಜ ಸ್ವಭಾವಗಳೇ ಹಾಗೆ, ಸರಿನಾ? ಕೆಟ್ಟ ಚಟನ ಪ್ರೇರಣೆ ಮಾಡ ಸರ್ ಹಂಗಲ್ಲ ಸರಿನಾ, ಒಳ್ಳೆಯದ ಕಡೆ ಹೋಗ್ಲಿಕ್ಕೂ ಕೆಲವು ಸಮಯ ತಗೊಂತಾರೆ. ಈ ಕಾರಣಕ್ಕಾಗಿ ಗೌತಮ ಬುದ್ಧರಂತ ಮಹನೀಯರು ಜನಿಸಿ 6ನೇ ಶತಮಾನದಲ್ಲಿ ಹೇಳಿದ ಅಹಿಂಸೆ ಹಾಗೂ ಇನ್ನಿತರ ಮೌಲ್ಯಗಳನ್ನ ಇಂದಿಗೂ ಸಹ ನಾವು ತಿಳಿಸ್ಕೊಡ್ತಕ್ಕಂತಹ ಪ್ರಯತ್ನದಲ್ಲಿದ್ದೀವಿ. ಅದರ ಅರ್ಥ ಅನಕ್ಷರಸ್ಥ ಸಮಾಜದಲ್ಲಿ ಮತ್ತು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಜನಜಾಗೃತಿ ಮೂಡಿಸುವುದು ಅವಕಾಶಗಳ ಕಡಿಮೆ. ಆದರೂ ಸಹ ನಾನಾಗಲೇ ಹೇಳಿದ ಹಾಗೆ ಸಂತ ಪರಂಪರೆಯಿಂದ ಸಮಯ ಆದರೂ ಸಹ ನಾವು ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಅವಕಾಶಗಳು ಇವೆ. ಅವುಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಬೇಕು. ಪ್ರತಿಯೊಬ್ಬರು ಸಮಾಜದಲ್ಲಿ ತಮ್ಮ ಪಾತ್ರವನ್ನ ತಿಳ್ಕೊಂಡಾಗ ಮಾತ್ರ ಇದು ಸರಿಯಾಗುತ್ತೆ. ಒಂದು ಕಡೆ ಪ್ರಶ್ನೆ ಸರ್, ಈಗ ನಮ್ಮ ಯುವಕರಿಗೆ ಅಥವಾ ಯುವ ಉತ್ಸಾಹಿ ಸಾಹಿತಿಗಳು ಅಥವಾ ಬರವಣಿಗೆಯಲ್ಲಿ ಆಸಕ್ತಿ ಇರೋರಿಗೆ ನಿಮ್ಮ ಒಂದು ಸಲಹೆ ಕೊಡೋದು? ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಹೋಗ್ಬೇಕಾಗಿರೋದು ಹಳ್ಳಿಗಳ ಕಡೆ, ಹೋಗ್ಬೇಕಾಗಿರೋದು ಜನಪದ ಸಾಹಿತ್ಯದ ಕಡೆ, ನಾವು ಹೋಗ್ಬೇಕಾಗಿರೋದು ಜೀವನ ಮೌಲ್ಯಗಳ ಕಡೆ, ನಾವು ಹೋಗ್ಬೇಕಾಗಿರೋದು ಜನರ ಒಂದು ಕಷ್ಟಗಳನ್ನ ಅರಿಯುವ ಪ್ರಯತ್ನದ ಕಡೆಗೆ ಅಂತಕ್ಕಂಥದ್ದೇ. ವಿಲಾಸಿ ಜೀವನವನ್ನ ಅಥವಾ 5 ಸ್ಟಾರ್ ಸಂಸ್ಕೃತಿಯನ್ನ, ಕಾಂಕ್ರೀಟ್ ಸಂಸ್ಕೃತಿಯನ್ನ ನಾವು ಅವಲಂಬಿಸಿದಷ್ಟು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಗಳಿಗೆ ಅಪಾಯಗಳು ನಿಶ್ಚಿತ. ಈ ದೃಷ್ಟಿಯಿಂದ ಯುವ ಜನಾಂಗ ರಾಷ್ಟ್ರದ ಒಂದು ನಿಜವಾದ ಶಕ್ತಿ. ಈ ಕಾರಣಕ್ಕಾಗಿ ಬಹುಸಂಖ್ಯಾತ ವಿದ್ಯಾವಂತ ಜನ ಗ್ರಾಮೀಣ ಭಾಗಕ್ಕೆ ಹೋಗಿ ಗ್ರಾಮೀಣ ಜನರ ಸೇವೆ ಮಾಡಿ ಗ್ರಾಮೀಣ ಭಾಗದಲ್ಲಿ ತಮ್ಮ ಯೋಗದಾನವನ್ನು ನೀಡಿದ್ದೇ ಆದರೆ ನಮ್ಮ ಹಳ್ಳಿಗಳ ಪ್ರಗತಿ, ಹಳ್ಳಿಗಳ ಅಭಿವೃದ್ಧಿಯಿಂದ ಮಾತ್ರ ಭಾರತದ ಪ್ರಗತಿ, ಭಾರತದ ಭವಿಷ್ಯ ಆಶಾವಾದವಾಗಿದೆ ಅಂತಕ್ಕಂಥ ಮಾತು. ರಾಜಕಾರಣಿ ಆಗಿರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು, ಅಧಿಕಾರಿ ಆಗಿರ್ಬೋದು, ಮೊದಲ ಗುರಿ ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು. ಜೊತೆಗೆ ಅಂಗನವಾಡಿಯಿಂದ ಹಿಡಿದು ಸ್ನಾತಕೋತ್ತರ ಕೇಂದ್ರಗಳಿಂದ ಹಿಡಿದು ಗ್ರಾಮಗಳೇ ನಮ್ಮ ಬದುಕಿನ ಜೀವಾಳವಾಗಬೇಕು. ಶಿಕ್ಷಣ ಪ್ರಸಾರ ಹೊಂದಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ನಮ್ಮ ಇವಾಗ ಕಡೆಯದಾಗಿ ನಂದೊಂದು ಪ್ರಶ್ನೆ, ಈ ಸಾಹಿತ್ಯ ಲೋಕದಲ್ಲಿ ಹೆಸರು ಮಾಡಿರುವಂಥ ತುಂಬ ಜನ ಸಾಹಿತಿಗಳು, ಕುವೆಂಪು ಆಗಿರ್ಬೋದು, ಬೇಂದ್ರೆ ಆಗಿರ್ಬೋದು, ತೇಜಸ್ವಿ ಸರ್ ಅವರಾಗಿರ್ಬೋದು, ಅವ್ರ ಕಡೆಯಿಂದ ಅತಿ ಹೆಚ್ಚು ಪ್ರೇರಣೆ ಹೊಂದಿರುವಂಥ ಜನ ತುಂಬ ಜನ ಇದ್ದಾರೆ. ಆಮೇಲೆ ಅವರು ಸರ್ಕಾರ ಆಗಲಿ ಸಮಾಜದಲ್ಲಿ ತಿದ್ದಿ ಬುದ್ಧಿ ಹೇಳುವಂಥ ಪ್ರಯತ್ನ ಮಾಡಿದ್ರೆ ಅವ್ರಿಗೆ ದೂರ ಇಡುವಂಥ, ಸಮಾಜ ದೂರ ಇಡುವಂಥ ಪ್ರಯತ್ನ ಮಾಡ್ತಾರೆ. ಅದು ಯಾಕೆ ಅನ್ಸುತ್ತೆ? ಈ ತಪ್ಪು ಅಂತ ಹೇಳಿದ್ರೆ ಅವ್ರನ್ನ ಖಂಡಿಸೋದು ಒಂದು ಪ್ರಸಂಗ ಅತಿ ಹೆಚ್ಚು ನಮ್ಮ ರಾಜ್ಯದಲ್ಲಿ ನಡೆಯುತ್ತೆ. ನನ್ನ ಪ್ರಕಾರ ಸಾಹಿತ್ಯದ ಮೂಲ ಉದ್ದೇಶ, ಯಾರು ಕಥೆ ಕಾದಂಬರಿ ಬರೀತಾರೋ ಅವ್ರಿಗೆಲ್ಲ ಒಂದು ಗುಂಪು ಮಾಡಬಹುದು, ದೇಶದ ಬೇರೆ ಚಟುವಟಿಕೆ ಒಂದು ಅವ್ರನ್ನ ಇದು ಮಾಡ್ಕೊಳ್ಳೋದು. ವಿಚಾರವಾದಿಗಳು, ಬುದ್ಧಿಜೀವಿಗಳು ಒಂದು ವೇಳೆ ಹಾಗೆ ಮಾಡಬಾರದು. ಮಾಡಿದ್ರು ಅಂತಂದ್ರೆ ಅದು ಸಮಾಜ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ನೀವು ಪ್ರಶಸ್ತಿ ತಗೊಂಡ್ರ್ಯಾ, ಹೋಗ್ರಿ, ಜಿಲ್ಲಾ ಮಟ್ಟಕ್ಕೆ ಹೋಗ್ರಿ, ತಾಲೂಕು ಮಟ್ಟಕ್ಕೆ ಹೋಗ್ರಿ, ಅಲ್ಲಿ ಜನ ನಿಮ್ಗೆ ಗೌರವಿಸ್ತಾರ, ಹೋಗ್ರಿ, ಅವರಿಂದ ಕಲೀರಿ, ಅವರಿಂದ ಕಲಿಸ್ರಿ. ಏನೋ ಒಂದು ಜ್ಞಾನಪೀಠ ಪ್ರಶಸ್ತಿ ನಾನು ತಗೊಂಡೆ, ನನ್ನ ಭಾಗಕ್ಕೆ ನಾನು ದುಡ್ಡು ತಗೊಂಡು ಕೊಡೋದಲ್ಲ. ನಾವಿನ್ನೂ ಮುಂಬರುವ ಜನಾಂಗದ ದೃಷ್ಟಿಯಿಂದ, ಮುಂಬರುವ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆ ಮಾಡಿದಾಗ ಮಾತ್ರ ಆ ಸಂಸ್ಕೃತಿಯನ್ನ, ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಸಹಜವಾಗಿ ಅದನ್ನು ಹರಳಲಿಕ್ಕೆ, ಪ್ರಸಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸಾಮಾನ್ಯ 8ನೇ ಕ್ಲಾಸ್, 6ನೇ ಕ್ಲಾಸ್, 7ನೇ ಕ್ಲಾಸ್ ಮಕ್ಕಳಿಗೆ ಹೋಗಿ ಯಾರು ಬಂದಿದ್ರು ಇವತ್ತು ನಿಮ್ಮ ಸ್ಕೂಲಿಗೆ, ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರು ಬಂದಿದ್ರು, ಇಂಥ ಪ್ರಶಸ್ತಿ ಪಡೆದವ್ರು ಬಂದಿದ್ರು, ಇಂಥ ಮಹನೀಯರು ಬಂದಿದ್ರು ಅಂತ ಹೇಳೋದ್ರ ಮೂಲಕ ಮಕ್ಕಳ ಪರಿವರ್ತನೆ, ಪಾಲಕರ ಪರಿವರ್ತನೆ, ಜೊತೆಗೆ ನಮ್ಮ ಶಿಕ್ಷಣ ಮಟ್ಟವೂ ಸಹ ಅದರಿಂದ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ.
ಇವ್ರನ್ನೆಲ್ಲ ಬಳಸಿರ್ಬೇಕು. ಯಾರ್ಯಾರು ಪ್ರಶಸ್ತಿ ವಿಜೇತರಿದ್ದರು ಹಾ ಕೇವಲ ಅವರ ಪಠ್ಯಗಳನ್ನೇ ನಾವು ಓದದೆ ಹೌದು ಸ್ವತಃ ಅವರ ವ್ಯಕ್ತಿತ್ವವನ್ನ, ವ್ಯಕ್ತಿತ್ವ. ಸ್ವತಃ ಅವರ ಭಾಷಾ ಪ್ರಾವೀಣ್ಯತೆಯನ್ನ, ಹ್ಮ್ ಸ್ವತಃ ಅವರ ಕನ್ನಡದ ಬೆಳವಣಿಗೆಗೆ ನೀಡುವ ಹ್ಮ್ ಮೂಲಾಂಶಗಳನ್ನು ಮಕ್ಕಳಲ್ಲಿ ಹಾ ಕಲಿಯುವ ಹಂತದಲ್ಲೇ ಜಾರಿಗೆ ತಂದ್ರೆ ಹಾ. ಕನ್ನಡಕ್ಕೆ ಉಜ್ವಲವಾದ ಭವಿಷ್ಯ ಇದೆ ಅಂತಕ್ಕಂಥ ಮಾತು. ನಮ್ಮ ವೀಕ್ಷಕರಿಗೆ ತಮ್ಮ ಅತ್ಯಮೂಲ್ಯವಾದ ಸಮಯ ಮೀಸಲಿಟ್ಟು ನೀವು ಒಂದು ಕಿರುಪರಿಚಯ ಕೊಟ್ರಿ, ನಿಮ್ಮ ಕವಿ ಪ್ರೇರಣೆ ಯಾರ್ದಂತ ಒಂದು ಸಂದೇಶ ಕೊಟ್ರಿ, ಯುವಜನತೆಗೆ ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಟ್ರಿ. ಸೊ ಇಂದ ತುಂಬ ಧನ್ಯವಾದ. ನಮ್ಮ ಯಾದಗಿರಿಯಲ್ಲಿ ನಾನೆಲ್ಲ ಇವತ್ತು ಮೈಸೂರಿನಲ್ಲಿದ್ದೇನೆ ಅನ್ನೋತಕ್ಕಂತಹ ಒಂದು ಭಾವನೆ ನನ್ನ ಹತ್ರ ಬರ್ತಾ ಇದೆ. ಯಾಕಂದ್ರೆ ಸಮಾಜದ ಬಗ್ಗೆ, ರಾಷ್ಟ್ರದ ಬಗ್ಗೆ, ಜನಜೀವನದ ಬಗ್ಗೆ ಕಳಕಳಿ ಮತ್ತು ನಮ್ಮಂತೆ ಇರುವ ಸಮಾಜದ ಜೀವಿಗಳಿಗೂ ಸಹ ಜ್ಞಾನವನ್ನು ನೀಡುವ ಮತ್ತು ವಿಶಿಷ್ಟವಾಗಿರತಕ್ಕಂತಹ ಕಾರ್ಯಕ್ರಮಗಳ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಕ್ಕಂತಹ ಮಾಧ್ಯಮಗಳ ಪಾತ್ರ ಶ್ರೇಷ್ಠವಾದುದು. ಅಂತಹ ಮೈಸೂರು, ಬೆಂಗಳೂರು ಅಂತಕೊಂಡು ನಾವು ಬರೀ ಅಭಿವೃದ್ಧಿ ಹೊಂದಿದ ಪ್ರದೇಶಗಳ ಬಗ್ಗೆ ನಾವು ಮಾತಾಡ್ತೀವಿ. ಬಟ್ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರಶ್ನೆ ಬಂದಾಗ, ನಮ್ಮ ಯಾದಗಿರಿ ಅಂತ ಪ್ರಶ್ನೆ ಬಂದಾಗ, ಬಿಸಿಲೂರು ಅಂತಕ್ಕಂತಹ ಹಣೆಬರ ಕೊಟ್ಟು, ಹಿಂದುಳಿದವರು ಅಂತಕ್ಕಂತಹ ಹಣೆಬರ ಕೊಟ್ಟು, ಮತ್ತು ಇವರು ವಲಸೆ ಹೋಗುವವರು ಅಂತಕ್ಕಂಥ ಹಣೆಬರ ಕೊಟ್ಟು ನಮ್ಮನ್ನ ತಡೆಯುವ, ನಮ್ಮ ಪ್ರಯತ್ನಗಳಿಗೆ ಬೆಂಬಲ ಕೊಡದಿರುವ ನೂರಾರು ಶಕ್ತಿಗಳ ಮಧ್ಯೆ ಇವತ್ತು ನಾವು ಸಹ ಮನುಷ್ಯರು, ನಾವು ಸಹ ಮಾಡಬಲ್ಲೆವು, ನಾವು ಸಹ ಜ್ಞಾನವಂತರು, ನಾವು ಸಹ ರಾಷ್ಟ್ರದ ಬಗ್ಗೆ ಚಿಂತನೆಯನ್ನ ಹೊಂದಿದ್ದೇವೆ, ನಾವು ಸಹ ಪ್ರಗತಿಯ ಹಾದಿಯಲ್ಲಿ ಸಾಗಬಲ್ಲೆವು ಎನ್ನುವ ವಿಶ್ವಾಸ, ಆತ್ಮಸ್ಥೈರ್ಯ ಹೊಂದಿರತಕ್ಕಂತಹ ಕ್ರಿಸ್ಟೋಫರಂತಹ ಯುವಕರು ಇರುವವರೆಗೂ ಸಹ ನಮ್ಮ ಸಮಾಜ ಸುಭದ್ರವಾಗಿರ್ತದೆ ಅಂತಕ್ಕಂತಹ ಆಶಾವಾದವನ್ನ ನಾನು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೇನೆ. ಮತ್ತು ತಮ್ಮ ಈ ಒಂದು ಚಾನಲ್ ಬೆಳೆಯಲಿ, ಜನರ ಉಸಿರಾಗಲಿ ಅಂತಕ್ಕಂತಹ ಹಾರೈಕೆಯನ್ನು ನೀಡ್ತಾ ಇದ್ದೇನೆ. ಶುಭಾಶಯ.